ಸೃಷ್ಟಿಯ ಆರಂಭದಲ್ಲಿ ಓಂಕಾರ ಸ್ವರೂಪಿಣಿಯಾದ ಆದಿಶಕ್ತಿ ದೇವಿಯು ಭಾವರೂಪದಲ್ಲಿರುತ್ತಾಳೆ. ಆ ಮಹಾಶಕ್ತಿಯು ತನ್ನೊಳಗಿದ್ದ ಭಾವವನ್ನೆಲ್ಲ ಒಟ್ಟಾಗಿ ಸೇರಿಸಿ ಜಗತ್ತನ್ನು ಸೃಷ್ಟಿ ಮಾಡುತ್ತಾಳೆ. ಆಗ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳಿಂದ ಕೂಡಿದ ಬ್ರಹ್ಮಾಂಡ ನಿರ್ಮಾಣವಾಗುತ್ತದೆ. ಹೊಸದಾಗಿ ನಿರ್ಮಾಣಗೊಂಡ ಬ್ರಹ್ಮಾಂಡದಿಂದ ಸತ್ಯ, ಅಸತ್ಯಗಳು ಹಾಗೂ ಬೆಳಕಿನ ಜೊತೆಗೆ ಅಂಧಕಾರವು ಜನ್ಮ ತಾಳುತ್ತದೆ. ಇಲ್ಲಿಯವರೆಗೆ ಓಂಕಾರ ರೂಪದಲ್ಲಿದ್ದ ಆದಿಶಕ್ತಿಯು ಈಗ ಸಾಕಾರ ರೂಪ ಪಡೆಯುತ್ತಾಳೆ. ಆದಿಶಕ್ತಿಯಿಂದಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರು ರೂಪುಗೊಳ್ಳುತ್ತಾರೆ. ಸದ್ಗುಣಗಳ ದೇವತೆಗಳ ಜೊತೆ ವಿನಾಶ ಮಾಡುವ ರಾಕ್ಷಸರೂ ಜನ್ಮ ತಾಳುತ್ತಾರೆ. ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲನಿ ಕರಿರುಣಿ ಬಹೆ ಗಾತುಂ ಯಜ್ಞಾಯಂ ದೈವೀ ವಿಮಲಂ ಪಾರಂ ಜ್ಯೋತಿ ಬೆಳಗೋಬೇರಾಂ ಶ್ರೀದೇವಿ ದುರ್ಗಾ.
ಬನ್ನಿ ಬೇಗ. शुक्लां भरधरं विष्णुं शशिवर्णं
ಬ್ರಹ್ಮಾಂಡವನ್ನೇ ಸೃಷ್ಟಿಸಿ ಶ್ರೀಕಾರನಾದದಿಂದ ತ್ರಿಮೂರ್ತಿಗಳ ಬ್ರಹ್ಮನ ಮದವ ಮುರಿಯ ಮಧು ಕೈತವ ಜನಿಸಿ ನಾರಾಯಣ ನಾರಾಯಣ ಬ್ರಹ್ಮನ ಮದವ ಮುರಿಯ ಮಧು ಕೈತವ ಜನಿಸಿ ದೇವೇಂದ್ರ ಗರ್ವ ಮುರಿಯ ದೇವೇಂದ್ರ ಗರ್ವ ಮುರಿಯ ದೈತ್ಯನನ್ನು ಸೃಷ್ಟಿಸಿ ಭಲೆ ಭಲೆ ಮಹಾದೇವಿಯ ದರ್ಶನ ನೋಡಲೆಂತ ಸುದಿನವೋ ಭಲೆ ಭಲೆ ಎಂತ ಭಾಗ್ಯವೋ ನಾರಾಯಣ ನಾರಾಯಣ ಸೃಷ್ಟಿಯ ವರೆಯವತ್ತ ಆದಿ ಬ್ರಹ್ಮದೇವನು ಸ್ಥಿತಿಯ ವರೆಯನುವತ್ತ ಶ್ರೀಹರಿ ಗೋಪನು ನಾರಾಯಣ ನಾರಾಯಣ ಸೃಷ್ಟಿಯ ವರೆಯವತ್ತ ಆದಿ ಬ್ರಹ್ಮದೇವನು ಸ್ಥಿತಿಯ ವರೆಯನುವತ್ತ ಶ್ರೀಹರಿ ಗೋಪನು ಲಯದಾರ್ಥನಾಗಿ ಬಂದ ಪರಮೇಶ್ವರ ಗೀತನು ಲಯದಾರ್ಥನಾಗಿ ಬಂದ ಪರಮೇಶ್ವರ ಬೀರನ ಇವರನ್ನೆಲ್ಲ ನೋಡುತ್ತಿರುವ ನಾನೆಲ್ಲ ಧನ್ಯನು ಇವರನ್ನೆಲ್ಲ ನೋಡುತ್ತಿರುವ ನಾನೆಲ್ಲ ಧನ್ಯನು ಬಲೆ ಬಲೆ ಎಂತ ಭಾಗ್ಯವು ಮಹಾದೇವಿಯ ದರ್ಶನ ನೋಡಲೆಂತ ಸುದಿನವೋ ಬಲೆ ಬಲೆ ಎಂತ ಭಾಗ್ಯವು ನಾರಾಯಣ ನಾರಾಯಣ ಪರಮಾತ್ಮನಾದ ಶ್ರೀಹರಿಯ ಲೀಲೆಯು ಬಹಳ ವಿಚಿತ್ರವಾಗಿದೆ. ಬ್ರಹ್ಮದೇವನು ತಾನು ಸೃಷ್ಟಿಕರ್ತನೆಂಬ ಗರ್ವದಿಂದಲೂ ಶ್ರೀಮನ್ನಾರಾಯಣನ ಹೃದಯವನ್ನು ಒಕ್ಕಿ ಪರೀಕ್ಷಿಸಿ ನಾವೀಕಮಲದಿಂದ ಹುಟ್ಟಿ ಬಂದನು. ಪರಮಾತ್ಮನ ಕರ್ಣದಿಂದ ಹುಟ್ಟಿದ ಮುದುಕೆಟ್ಟವರು ಬ್ರಹ್ಮನನ್ನೇ ಕೊಲ್ಲಲು ಹೋದಾಗ ಶ್ರೀಹರಿಯಿಂದ ರಚಿತನಾಗಿ ಸೃಷ್ಟಿ ಕಾರ್ಯಕ್ಕೆ ನೇಮಿಸಲ್ಪಟ್ಟರು. ಅವನಿಂದ ವೈಕಾರಿ ತಾಮಸ ಮೊದಲಾದವು ಸೃಷ್ಟಿಯಾದವು. ಆ ನಂತರ ಪ್ರಭಾ ಸೃಷ್ಟಿಗೆ ಉದ್ಯುಕ್ತನಾಗಿ ತನ್ನ ಸಹಾಯಕ್ಕೆ ಮೊದಲು ಸನಕ ಸನಂದ ಸಂಕುಮಾರ ಸನಸು ಜಾತ ಮೊದಲಾದ ಮಾನಸ ಪುತ್ರರನ್ನು ನಿರ್ಮಿಸಿದರು. ಆ ಮಹಾಜ್ಞಾನಿಗಳು ಕೇವಲ ಮೋಕ್ಷಗಾಮಿಗಳಾಗದೆ ಸಂಸಾರ ಬಂಧನಕ್ಕೆ ಒಳಪಡುವರು. ಬ್ರಹ್ಮನು ಎಷ್ಟೇ ಬಗೆಯಿಂದ ಹೇಳಿದರು ಅವರು ಸ್ವೇಚ್ಛೆಯಾಗಿ ಹೊರಟೇ ಹೋದರು. ಆ ನಂತರ ನಾನು ನನ್ನ ತರುವಾಯ ದಕ್ಷನು ಮುಂತಾದ ನವಬ್ರಹ್ಮರು ಈ ಸೃಷ್ಟಿ ಕಾರ್ಯಕ್ಕೆ ಸಹಾಯಕರಾದರು. ಈಗಲಾದರೂ ಭೂಲೋಕದಲ್ಲಿ ನಾಸ್ತಿಕ ಪ್ರವರ್ತಕರಾದ ರಾಕ್ಷಸರ ಹಾವಳಿಯು ಅಧಿಕವಾಗಿಲ್ಲ. ವೀರಸಿಂಹನೆಂಬ ದಾನವನು ಲೋಕ ಸಂಚಾರಾರ್ಥವಾಗಿ ಬಂದಿದ್ದ ನಾಗಕನ್ಯೆಯನ್ನು ನೋಡಿ ಬಲತ್ಕರಿಸಲು ಯತ್ನಿಸಿ ಹತನಾದರು. ಆತನ ಮಕ್ಕಳಾದ ರಂಭ ಕರಂಬಾದಿ ರಾಕ್ಷಸರು ಶುಕ್ರಾಚಾರ್ಯರ ಶಿಷ್ಯರಾಗಿ ತ್ರಿಭುವನದಲ್ಲಿ ನಮಗಾರು ಸಮಾನರಿಲ್ಲವೆಂದು ಮೆರೆತರು. ಇರಲಿ, ಇವರ ದುರಹಂಕಾರಕ್ಕೆ ಯಾವುದಾದರೂ ಉಪಾಯವನ್ನು ಮಾಡಿ ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು. ನಾರಾಯಣ ನಾರಾಯಣ ಆದಿಶಕ್ತಿ ಮಯಂ ಬೀಜ ಲೋಕಗೆಲ್ಲ ಜ್ಯೋತಿಯೋ ಶಾರದಾಂಬ ಪಾರ್ವತಿ ಲಕ್ಷ್ಮೀ ಕಲ್ಯಾಣವೋ ಆದಿಶಕ್ತಿ ಮಯಂ ಬೀಜ ಲೋಕಗೆಲ್ಲ ಜ್ಯೋತಿಯೋ ಶಾರದಾಂಬ ಪಾರ್ವತಿ ಲಕ್ಷ್ಮೀ ಕಲ್ಯಾಣವೋ ಲೋಕ ಪಾವನಗಾಗಿ ತ್ರಿಮೂರ್ತಿಗಳ ನೇಮವೋ ಲೋಕ ಪಾವನಗಾಗಿ ತ್ರಿಮೂರ್ತಿಗಳ ನೇಮವೋ ಸಕಲ ಲೋಕ ತಿರುಗುವಂತ ನಾನೆಲ್ಲ ಧನ್ಯನೋ ಸಕಲ ಲೋಕ ತಿರುಗುವಂತ ನಾನೆಲ್ಲ ಧನ್ಯನೋ ಬಲೆ ಬಲೆ ಎಂತ ಭಾಗ್ಯವೋ ಮಹಾದೇವಿಯ ದರ್ಶನ ನೋಡಲೆಂತ ಸುದಿನವೋ ಬಲೆ 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 ಎಂತ ಭಾಗ್ಯವೋ ನಾರಾಯಣ 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 ಮತ್ತೆ ಯಾರು ಹಿಂಗೆ ಓಡಾಡ್ತಾರೆ
ವರದಿ ಶೂರ ವಿಲಾಸಿ ವರದಿ ಶೂರ ವಿಲಾಸಿ ವೀರನಿಗೆ ಪರಮ ಸಮಾದರಂ ಕೋಲಿ ವರದಿರ್ಪದಾಂತಿರೋ ಕವಿಯ ಪ್ರತ್ಯಾದಿನಂ ನಮಗೆ ಸರಿಸಪ್ಪ ಯಾರು ಯಾರು ಹೇಳಿಸೋ ಹೋದ್ರ ಯಾರು ತೋರಿರುವರು ಅಂತವರೇನಾದ್ರೂ ಕಂಡರೆ ಇಂತಲೇ ಅಂತಕರಾಣಿಯಂತೆ ನಿಜ ಸಹೋದರ ನಿಜ. ಗುರುಗಳ ಆಶೀರ್ವಾದದಿಂದ ಭೂಲೋಕ ಸುರಲೋಕ ಮಧ್ಯಾಹ್ನ ಲೋಕವೇ ಆಗಲಿ ನಮ್ಮನ್ನು ಎದುರಿಸುವ ವೀರರೇ ಇಲ್ಲ. ಗುರುಗಳ ಆಶೀರ್ವಾದದಿಂದ ಈ ರಂಭ ಕರಮರನ್ನು ಕೆಳಗೆ ಉಳಿಯಬಲ್ಲರೆ ಅಂತರೇನಾದರೂ ಗೋಚರವಿದ್ರೆ ತಿಳಿಸಿ ಹೇಳುವರಾದ್ರುಗಳೇ.
ಹೌದಾ ಕುಂದಗಡೆ? ದೇವತೆಗಳಲ್ಲಿ ಅತಿ ಪರಾಕ್ರಮಿಯಾದ ಆ ಮಹೇಂದ್ರನು ಸಕಲ ಸೈಶ್ವರ್ಯ ಒಂದು ನನಗೆ ಇಲ್ಲವೆಂದು ನಮ್ಮ ಊರ್ವಶಿಯರು ಒಳಗೂಡಿ ಆ ನನಗೆ ಸರಿಸಮಾನವೆಂದು ಬೆರೆಯುತ್ತಿರುವುದು. ಗುರುದೇವ ಏನು ಹೇಳಿದ್ರಿ? ಆ ಮಹೇಂದ್ರನು ಈ ನಮ್ಮ ಕರಂಬಾರಿಗಳಿಗಿಂತಲೂ ಅಧಿಕನ. ಅವನ ಪಾದಾಳ ಭಕ್ತರು ಬಿಡದೆ ಅವನನ್ನು ಸೆಳೆದು ತಂದು ನಿಮ್ಮ ಪಾದದಲ್ಲಿ ಉಳಿಸುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ರಂಭೇಶ, ಆ ದೇವೇಂದ್ರನು ಸಾಮಾನ್ಯನಲ್ಲ, ಅವನು ಚಿರಂಜೀವಿ. ಅವನನ್ನು ಜಯಿಸಬೇಕಾದರೆ ಮಧ್ಯದ ಕೊಟ್ಟು ವರನನ್ನು ಕೊಟ್ಟು ತಪಸ್ಸು ಮಾಡಿ ಅದರ ವರವನ್ನು ಪಡೆದು ಅದರ ಆಮೇಲೆ ಅದನ್ನು ಜಯಿಸತಕ್ಕದ್ದು. ಗುರುದೇವ, ನಿಮ್ಮ ಆಶೀರ್ವಾದವೇ ನಮಗೆ ಒತ್ತಡವಾಗಿರುವಾಗ ಆ ವರ್ಣನನ್ನು ಕುರಿತು ನಾವೇಕೆ ತಪಸ್ಸು ಮಾಡಬೇಕು? ಹಿಂದೆ ನಿಮ್ಮ ತಂದೆಯಾದ ವೀರಸಿಂಹನು ಬೇಡಗಾಗಿ ಅರಣ್ಯಕ್ಕೆ ಹೋಗಿದ್ದಾಗ ಭೂಲೋಕ ಅವ್ರು ಮಾತಾಡೋದು ಮಾತ್ರ ಕೇಳಿಸುತ್ತೆ, ನಾವೇನ್ ಮಾತಾಡಿದ್ರು ಕೇಳಿಸಲ್ಲ. ಆಕೆಯ ಶಾಪಕ್ಕೆ ಗುರಿಯಾಗಿ ಮೃತನಾದನು. ಆ ನಾಗಬಲವನ್ನು ಶಾಪದಿಂದ ಪರಿಹರಿಸಬೇಕಾದರೆ ನೀವು ನಾಗಲೋಕಕ್ಕೆ ಹೋಗಿ ನಾಗಬಲವನ್ನು ಮೈಕ್ ಸರಿಯಿಲ್ಲ ಅನ್ಸುತ್ತೆ. ಆ ನಾಗಕನ್ಯೆ ಏನೆಂದು ಶಾಪ ಕೊಟ್ಟಿದ್ದಾರೆ ಗುರುದೇವ? ನಿಮ್ಮ ವಂಶವು ವೃದ್ಧಿಯಾಗಬಾರದೆಂದು ಶಾಪವನ್ನು ಕೊಟ್ಟಿರುವುದು. ಗುರುದೇವ, ನಿಮ್ಮ ಮಾತಿನಂತೆ ಪಂಚ ನದಿಯಲ್ಲಿ ಸ್ನಾನ ಮಾಡಿ ಆ ವರ್ಣನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿಬಿಡುತ್ತೇನೆ. ಸಹೋದರ ರಮೇಶ, ಗುರುದೇವರ ಸನ್ನಿಧಿ ನಿಂತು ಈ ರಾಜ್ಯದ ಆಡಳಿತವನ್ನು ನೋಡಿಕೋ. ರಮೇಶ, ನನ್ನ ಮಾತನ್ನು ಕೇಳಿಸಿ ಕೇಳಿ. ಆ ದೇವತೆಗಳು ನೀವು ತಪಸ್ಸನ್ನು ಆಚರಿಸುವ ಸಮಯದಲ್ಲಿ ಏನಾದರೂ ಕುತಂತ್ರಗಳನ್ನು ಮಾಡಬಹುದು. ನಿನ್ನ ರಕ್ಷಣೆಗಾಗಿ ನಿನ್ನ ಸಹೋದರನಾದ ರಮೇಶನನ್ನು ಕರೆದುಕೊಂಡು ಹೋಗು. ಆಗಬಹುದು ಗುರುದೇವ. ಸಹೋದರ, ಬೇಗ ನಡೆ. ಪಂಚ ನದಿಯಲ್ಲಿ ಸ್ನಾನ ಮಾಡಿ ಆ ವರ್ಣನನ್ನು ಕುರಿತು ಕಾಯ ವಾಚ ಮನಸ್ಸಿನಿಂದ ತಪಸ್ಸನ್ನು ಆಚರಿಸಿ ನಮ್ಮ ತಂದೆಗೆ ದ್ರೋಹ ಮಾಡಿದ ಆ ದೇವರಾಜಗಳನ್ನು ಸಮರಿಸಿ ಬರೋಣ. ನಿಮಗೆ ಅಂತಹ ಕೇಳನ್ನು ತರುವ ಹನುಮನನ್ನು ಕೊಂಡೊಯ್ದು ಬರುತ್ತೇನೆ. ಗುರುದೇವ, ಇನ್ನು ನಮ್ಮನ್ನು ಆಶೀರ್ವದಿಸಿ. ಈಗ ಜಯಶೀಲವಾಗಲಿ, ಹೋಗಿ ಬನ್ನಿ. ಅವರೇ ಮಾತಾಡ್ತಾ ಇರೋದಾ? ಅವರೇ ಹೇಳ್ತಾ ಇರೋ ಡೈಲಾಗು.
ಪರಿಪಾಲ ಭೂಮಿ ಸಾಗದ ಗುಣ ನಾರಾಯಣ ನಾರಾಯಣ ಸುಗುಣ ಪರಿಪಾಲ ಭೂಮಿ ಸಾಗದ ಗುಣ ಜಾಲ ಮಸಾಲ ಅನರ್ಥವಾಯಿತು. ದುಷ್ಟರಾದ ರಂಭಕರಂಭಾದಿ ರಾಕ್ಷಸರು ವರುಣನಿಂದ ವರವನ್ನು ಪಡೆದು ನಾಗಕನ್ಯೆಯ ಶಾಪವನ್ನು ವಿಮೋಚನೆ ಮಾಡಿಕೊಂಡು ತಮ್ಮ ರಾಕ್ಷಸ ಕುಲವನ್ನು ವೃದ್ಧಿ ಮಾಡಿಕೊಂಡು ದೇವಲೋಕದ ಆಧಿಪತ್ಯವನ್ನು ಪಡೆಯಬೇಕೆಂಬ ದುರಾಲೋಚನೆ ಪೀಡಿತರಾಗಿ ಪಂಚ ನದಿಗಳಲ್ಲಿ ನಿಂದು ತಪಸ್ಸನ್ನಾಚರಿಸಲು ಹೊರಟಿದರು. ಅವರೇನಾದರೂ ಈಗ ಆ ವರುಣ ದೇವನಿಂದ ಇದಕ್ಕೂ ಒಂದು ಉಪಾಯವನ್ನು ಮಾಡಿ ಆ ದಾನವರ ಸಂಹಾರಕ್ಕೆ ಯಾವುದಾದರೂ ಒಂದು ತಂತ್ರವನ್ನು ರೂಪಿಸುವರು. ನಾರಾಯಣ ನಾರಾಯಣ ಸಕಲ ಭುವನ ಸಂಚಾರಕ Ah
ಗೆದ್ದಳು. ಹಾಗೆ ಪುಣ್ಯವಂತರನ್ನು ಅವರವರ ಯೋಗ್ಯಾನುಸಾರವಾಗಿ ಸ್ವರ್ಗಲೋಕ, ವೈಕುಂಠ, ಕೈಲಾಸಕ್ಕೆ ಕಳಿಸೇನು. ಮತ್ತೇನು ಮಹೇಂದ್ರ? ಬಹಳ ಸಂತೋಷ ಅಗ್ನಿದೇವ. ಮಹೇಂದ್ರ, ಭೂಲೋಕದಲ್ಲಿ ಯಕ್ಷವನ್ನುಗಳನ್ನು ಆಚರಿಸುವ ಯಾಗಾದಿಗಳಿಂದ ನಿಮಗೆ ಸಲ್ಲಬೇಕಾದ ಅವಿರ್ಭಾಗವು ಸಕಾಲಕ್ಕೆ ಸಲ್ಲುತ್ತಿರುವುದು ಅದನ್ನು ತಿಳಿಸೋ. ವಿಜ್ಞಾಪಿಸು ಮಹೇಂದ್ರ. ಸುರವರ ರಾಜ ಮಹೇಂದ್ರ, ಅಗ್ನಿದೇವ, ಸುರವರ ರಾಜ ಋಷಿಗಳು ಭೂಸುರರು ಮಾಡುವ ಯಜ್ಞ ಯಾಗಾದಿಗಳು ಸಾಂಗವಾಗಿ ನಡೆಯುತ್ತಿದ್ದವು. ನನಗೆ ಸಲ್ಲಬೇಕಾದ ಹರಿಸನ್ನು ಅರ್ಪಿಸುತ್ತಿರುವರು. ನಾನು ಅವನ್ನು ಸೇವಿಸುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿರುವೆ. ಮತ್ತೇನಪ್ಪ ಮಹೇಂದ್ರ? ಬಹಳ ಸಂತೋಷ ದೇವ. ಮಹೇಂದ್ರ, ನಿನ್ನ ಆಳ್ವಿಕೆಯ ವಿಚಾರವೇನು? ಮಹೇಂದ್ರ, ಕಾಲಕಾಲಕ್ಕೆ ಬೇಗಗಳು ಬೆಳಗೆರೆದು ಭೂಲೋಕದ ಪ್ರಜೆಗಳು ಸುಖ ಸಂತೋಷದಿಂದಿರುವರೆ ಅದನ್ನು ತಿಳಿಸೋ. ಮಹೇಂದ್ರ, ಅಮರೇಂದ್ರ ರಾಜ ಯೋಗ ಸದಾ ಸುಖೇನ ವಿಲೋಲ ಸುರಚಂದ್ರ ದೇವ. ಅಮರೇಂದ್ರ ರಾಜ ಯೋಗ ಕಾಲಾನುಕಾಲಕ್ಕೆ ಮನೆಗೆರೆದು ಬೆಳೆದು ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರೋರು. ಈ ನನ್ನ ಆಳ್ವಿಕೆಗೆ ಯಾವ ಭಂಗವೂ ಇಲ್ಲ ಮಹೇಂದ್ರ. ಬಹಳ ಸಂತೋಷ ವಾಯುದೇವ. ಮಹೇಂದ್ರ, ನಿನ್ನ ಆಳ್ವಿಕೆಯ ವಿಚಾರವೇನೆಂದು ತಿಳಿಸೋ. ಇಂದು ಸೌಖ್ಯಗಳು ಆನಂದ ರಾಜ್ಯಗಳು ಸೌಖ್ಯಗಳು ಚಂದ್ರದಿಂದ ನೆರವರಾದರೆ
ಕನ್ನಡಿಯನ್ನು ಸೇರಿಸುತ್ತಾ ಬಹಳ ಸಂತೋಷದಿಂದಿರುವರು. ನನ್ನ ಆಳ್ವಿಕೆಗೆ ಯಾವ ಭಂಗವೂ ಇಲ್ಲ ಮಹೇಂದ್ರ. ಬಹಳ ಸಂತೋಷ. ದಿಕ್ಪಾಲಕರೇ, ಮಹೇಂದ್ರ, ನಿಮ್ಮ ಆರಂಭದ ಕಳುಹಿಕೆಯನ್ನು ಕೇಳಿ ನನ್ನ ಮನಸ್ಸಿಗೆ ಅತ್ಯಾನಂದವಾಯಿತು. ಅದ್ದಿರವಾ ಮಹೇಂದ್ರ, ಈ ತೋಟಮಾಲದ ಗಾಂಧಿಯು ಎಲ್ಲಿಂದ ಬರುತ್ತಿರುವುದು? ಮಹೇಂದ್ರ, ನಾರಾಯಣ ನಾರಾಯಣ, ದೇವ ಮಹರ್ಷಿಗಳಾದ ನಾರದ ಮಹಾತ್ಮರು ಬರ್ತಿರುವರು. ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ನಿಮಗೆ ಅಭಿಷ್ಟ ಸಿದ್ಧಿರಸ್ತು. ಕೂತರೆ ಈಗ ಬನ್ನಿ, ಈ ಪೀಠವನ್ನು ಅಲಂಕರಿಸಿರಿ. ಆಗಬಹುದು ಮಹೇಂದ್ರ. ಅಗ್ನಿದೇವ, ಮಹೇಂದ್ರ, ಪೂಜ್ಯರು ಬಂದ ಇಂಥ ಸಂತೋಷದ ಸಮಯದಲ್ಲಿ ರಂಭಾಪುರಸೆಯ ರತ್ತನೆಯ ಮನೆಯಲ್ಲಿ ಆಗಬಹುದು ಮಹೇಂದ್ರ. ಯಾರಲ್ಲಿ ರಂಭಾಪುರಸೆಯನ್ನು ಮಾಡಿ ಕಟ್ ಮಾಡಿದೆ.
ಎರಡು ಹಾಕಿದ್ರು ತಾಯಿ ತಾತೆ. ಈಗ ಭೂಲೋಕದಲ್ಲಿ ಒಂದು ವಿಶಿಷ್ಟವಾದ ವರ್ತಮಾನವಿರುವುದು. ಆ ವರ್ತಮಾನವನ್ನು ತಿಳಿಸಲಿದ್ದೆ ನಾನು ನಿನಗೆ ಬಂದೆ. ಆ ವಿಚಾರವು ನಿನಗೆ ತಿಳಿಯದು ಚಿನ್ನು ಚಿನ್ನು ಪೂಜ್ಯರೇ, ಆ ವಿಚಾರ ನನಗೆ ತಿಳಿಯದು, ದಯವಿಟ್ಟು ತಿಳಿಸಲಿ ಪೂಜ್ಯರೇ. ಮಹೇಂದ್ರ ಪೂಜ್ಯೆ, ಭೂಲೋಕದಲ್ಲಿ ರಂಭ ಕರಂಬಾದಿ ರಾಕ್ಷಸರು ಬಹಳ ಪ್ರಬಲರಾಗಿದ್ದರು. ಅದು ಅಲ್ಲದೆ ನಿನ್ನ ಇಂದ್ರ ಪದವಿಯನ್ನು ಗೆಲ್ಲಬೇಕೆಂದು ಸನ್ನಾಹ ಮಾಡಿ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರಿಂದ ಪ್ರೇರೇಪಿತರಾಗಿ ಪಂಚ ನದಿಗಳಲ್ಲಿ ನಿಂದು ತಪಸ್ಸನ್ನು ಆಚರಿಸಲು ಹೊರಟಿರುವರು. ಅವರೇನಾದರೂ ಈಗ ವರುಣದೇವನಿಂದ ಹೊರವನ್ನು ಪಡೆದಿದ್ದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ ಕಾರಣ ನೀನೀಗಲೇ ಹೋಗಿ ಅವರ ತಪಸ್ಸನ್ನು ಭಂಗಪಡಿಸಿ ಆನಂತರ ಅವರನ್ನು ನಿಗ್ರಹಿಸಿ. ಆಗ ಅವರನ್ನು ನಿಗ್ರಹಿಸಿ ನಾನಿನ್ನು ಬರುವೆ. ನಾರಾಯಣ ನಾರಾಯಣ. ಎದುರಿಸಿ ಹೋರಾಡಲು ಪ್ರಯತ್ನಿಸುತ್ತಿರುವಂತೆ ನಾನೀಗಲೇ ಹೋಗಿ ಅವರ ತಪಸ್ಸನ್ನು ಭಂಗಪಡಿಸಬೇಕು. ನೀವಿಂದ ನಿಮ್ಮ ಲೋಕಗಳಿಗೆ ಬರಲಿದೆ. ನನ್ನಿಂದ ಪ್ರೇರೇಪಿತರಾದ ಪಂಚ ನದಿ ತಪಸ್ಸನ್ನು ಆಚರಿಸಿರುವ ರಂಭ ಕರಂಬರ ತಪಸ್ಸನ್ನು ಭಂಗಪಡಿಸಲು ಹೊರಟಿರು. ಆದರೆ ಒಂದು ಭಗ್ನವಾದರೆ ಮತ್ತೊಂದು ಪರಿಸ್ಥಿತಿ ಇರಲಿ. ಅದಕ್ಕೂ ಒಂದು ಉಪಾಯವನ್ನು ಮಾಡಿ ಈ ದಾನವರ ಸಂಹಾರಕ್ಕೆ ತಕ್ಕ ಕಾರ್ಯತಂತ್ರವನ್ನು ನಾರಾಯಣ ನಾರಾಯಣ. Rasa
ವನಮಾಲ ಭೂಷಣ ರಂಬೇಶ, ಗುರುಗಳು ಹೇಳಿದ ಪಂಚನದಿ ತೀರವೂ ಇದೆ. ನನ್ನ ತಪಸ್ಸಿಗೆ ಯೋಗ್ಯವಾದ ಸ್ಥಳವಿದೆ. ನಾನಿನ್ನು ಆ ವರ್ಣನನ್ನು ಕುರಿತು ತಪಸ್ಸನ್ನು ಆಚರಿಸುವುದು. ಗುರುಗಳು ಹೇಳಿದಂತೆ ನೀನು ಎಚ್ಚರದಿಂದು ಅಗ್ರಜ, ನೀವು ಯಾವ ಸಂದೇಹವನ್ನು ಇಟ್ಟುಕೊಳ್ಳಬೇಡಿ. ನಾನು ಎಚ್ಚರಿಂದ ಕಾದಿರುತ್ತೇನೆ. ನೀವು ನಿಶ್ಚಿಂತೆಯಿಂದ ತಪಸ್ಸಿನಲ್ಲಿ ತೊಡಗಿ. ಹಾಗೆ ಆಗಲಿ. ಹೇ ವರುಣದೇವ, ವರವನ್ನು ಕರುಣಿಸು ವರುಣ ದೇವ, ಕರಗಲ ಮುಗಿವೆ ಕರುಣೆಯ ತೋರು. ವರವನ್ನು ಕರುಣಿಸು ವರುಣ ದೇವ, ಕರಗಲ ಮುಗಿವೆ ಕರುಣೆಯ ತೋರು. ಬೇಡುವೆ ವರವನ್ನು ನೀನು ನಿದಯವನು, ಬೇಡುವೆ ವರವನ್ನು ನೀನು ನಿದಯವನು, ಮಾರುತಿ ಕೃಪೆಯನ್ನು ಮಣಿಸುವೆ. ಮಾರುತಿ ಕೃಪೆಯನ್ನು ಮಣಿಸುವೆ. ವರವನ್ನು ಕರುಣಿಸು ಕರುಣಾದೇವ, ಕರಗಲ ಮುಗಿವೆ ಕರುಣೆಯ ತೋರು. ಓಂ ವರುಣದೇವಾಯ ನಮಃ. ಓಂ ವರುಣದೇವಾಯ ನಮಃ. ಓಂ ಅಣ್ಣ ಅಣ್ಣ ಅಣ್ಣ, ಅಣ್ಣ ಹತನಾದೆಯ. ಅಣ್ಣ ಹತನಾದೆಯ. ಚರಳಿ ಬಾಲಕನೆಂದು ದಯಳು ಕೆತ್ತಿಯ ಕಲಿತೆ. ಚರಳಿ ಬಾಲಕನೆಂದು ದಯಳು ಕೆತ್ತಿಯ ಕಲಿತೆ. ಜನತರ ಬಾಯಿಗೆ ಹತನಾಗಿ ಹೋದೆಯ. ಅಣ್ಣ ಹತನಾದೆಯ. ಅಯ್ಯ, ಕೈಸೆ ಈ ಅಪಮಾನವನ್ನು ತಡೆಯಲು ಬೇಕೆಂದಾರೆ. ಅಣ್ಣ ಅಣ್ಣ, ಕೈಸೆ ಈ ಅಪಮಾನವನ್ನು ತಡೆಯಲು ಬೇಕೆಂದಾರೆ. ನೀನು ಕಾಣುವ ಸಾಕು ಜೀವನ ನಿನ್ನನ್ನು ಅಗಲಿರಲಾರೆ. ಅಣ್ಣ, ನೀನು ಕಾಣುವ ಸಾಕು ಜೀವನ ನಿನ್ನನ್ನು ಅಗಲಿರಲಾರೆ. ಎಲ್ಲಿರುವೆ ಹೇಗಿರುವೆ ಓ ನನ್ನ
ಅಣ್ಣ ಅಣ್ಣ ನಿನಗಿಂತಹ ದುರಾವಸ್ಥೆ ಬಂದಿದೆ. ಅಸಹಾಯ ಕ್ರೂರನಾದ ನಿನಗಿಂತಹ ದುರ್ಮರಣವೇ. ನಿನ್ನನ್ನು ಕರೆದುಕೊಂಡು ನಾನು ಹೇಗೆ ಜೀವಿಸಲಿ ಅಣ್ಣ, ನಾನು ಹೇಗೆ ಜೀವಿಸಲಿ? ಸೂರೋಕ್ಕಡಿ ಹೋದ ನಿನ್ನನ್ನು ಕೇವಲ ಒಂದು ಸಾಮಾನ್ಯ ಚಲಚರವು ಕೊಂದು ಹಾಕಿದೆ. ನಾನೀ ಅಪಮಾನವನ್ನು ಹೇಗೆ ಸಹಿಸಲಿ ಅಣ್ಣ? ಇಲ್ಲ ಇಲ್ಲ, ನಿನ್ನನ್ನು ಕಳೆದುಕೊಂಡು ನಾನಿನ್ನು ಜೀವಿಸಲಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಇದು ಈ ನನ್ನ ಕಣ್ಣದಿಂದ ಈ ನನ್ನ ಶಿರಸ್ಸನ್ನು ಕತ್ತರಿಸಿಕೊಂಡು ನಿನ್ನ ಆತ್ಮಕ್ಕೆ ನೀನು ನಿನ್ನ ಪ್ರಾಣವನ್ನು ಕಳೆದುಕೊಂಡರೆ ಬಂದ ಪ್ರಯೋಜನವೇನು? ಯಾರು ನೀವು? ನನ್ನನ್ನು ತಡೆಯುತ್ತಿರುವೆ ಯಾಕೆ? ನಾನು ಯಜ್ಞೇಶ್ವರ. ಇನ್ನು ಮುಂದೆ ನಿನ್ನ ದೈತ್ಯ ವಂಶವು ವೃದ್ಧಿಯಾಗಿ ಬೆಳೆಯುವುದು. ನೀನಿನ್ನು ಚಿಂತಿಸಬೇಡ. ಅದು ಹೇಗೆ ಯಜ್ಞೇಶ್ವರ? ನೀನು ಮೊದಲು ಯಾರಲ್ಲಿ ಮೋಹಿತನಾಗುವೆಯೋ ಅವರಿಗೆ ಅಪ್ರತಿಮ ವೀರನು, ಅತಿ ಬಲಾಢ್ಯನು, ಅಪ್ರತಿಮ ವೀರನು ಜನಿಸುವನು. ನೀನಿನ್ನು ಚಿಂತಿಸಬೇಡ. ನಿನ್ನ ಅಣ್ಣನನ್ನು ಸಂಹರಿಸಿದವನು ಆ ದೇವೇಂದ್ರ. ದೇವೇಂದ್ರ ಎಂದು ನೀನು ಮಾಡಿದ ಈ ಘೋರ ಕೃತ್ಯಕ್ಕೆ ನೀನು ಅದರ ವಿಧರ ತಂದು ನಿನ್ನ ಬಿಸಿ ರಕ್ತದಿಂದ ನನ್ನ ಅಗ್ರಜನ ಆತ್ಮಕ್ಕೆ ಶಾಂತವಿತ್ತು ಮಾಡುತ್ತೇನೆ. ಆ ಬಂಧುವೇ, ನನ್ನ ಅಗ್ರಜನ ಆತ್ಮಕ್ಕೆ ಶಾಂತವಿತ್ತು ಮಾಡದೆ ಹೋದರೆ ನಾನು ರಬ್ಬ ಸ್ಥೂಲನೇ ಅಲ್ಲ, ನಾನು ರಬ್ಬ ಸ್ಥೂಲನೇ ಅಲ್ಲ, ನಾನು ರಬ್ಬ ಸ್ಥೂಲನೇ ಅಲ್ಲ. ಇರಲಿ, ಈ ವಿಚಾರವನ್ನು ನನ್ನ ಗುರುಗಳಾದ ಶುಕ್ರಾಚಾರ್ಯರಿಗೆ ತಿಳಿಸಿ ಅವರ ಅಂತರದಿಂದ ವಿಚಾರಿಸಿಕೊಳ್ಳುತ್ತೇನೆ. ನಾರಾಯಣ ನಾರಾಯಣ. ನಾರಾಯಣ
ತಪಸ್ಸಿದೆ. ಕರಂಬ ರಂಭಾಸುರರು ಹೋದರು ಇನ್ನೂ ಬರಲೇ ಇಲ್ಲ. ಅದೇನಾದರೂ ಅನಾಹುತವಾಗಿರುವುದು ಏನು ಕಾಣಲಿಲ್ಲ. ಕುತಂತ್ರಿಯಾದ ದೇವತೆಗಳು ಏನಾದರೂ ತಂತ್ರಗೈಯುವ ಕಾಣಲಿಲ್ಲ. ವರ್ಣನನ್ನು ಕುರಿತು ತಪತ್ತನ್ನು ಆಧರಿಸುತ್ತಿದ್ದ ನನ್ನ ಅಕ್ಕನಿಗಿಂತ ದುರ್ಮರಣವೇ ಇದಕ್ಕೆಲ್ಲ ಕಾರಣ. ನನಗಿನ್ನು ಯಾರ ಸಹಾಯವೂ ಬೇಡ, ಯಾರ ಆಶೀರ್ವಾದವೂ ಬೇಕಾಗಿಲ್ಲ. ನಾನೀಗಲೇ ಸುರಳಾಗತ್ಯವಾಗಿ ಆ ದೇವೇಂದ್ರ ದೇವತೆಗಳನ್ನು ಕೇಳಿಸ್ತೇ ಇಲ್ಲ. ದುಡಿಬೇಡ, ನಿನ್ನ ಶ್ರೇಯಸ್ಸಿಗಾಗಿ ಆ ದೇವತೆಗಳ ಸರ್ವನಾಶವಾಗಿ ನನ್ನ ಮಾತು ನೀನು ಆ ದೇವತೆಗಳನ್ನು ಜಯಿಸಲು ಸಾಧ್ಯವಿಲ್ಲ. ಏನು ಹೇಳಿದ್ರಿ ಗುರುದೇವ? ಅವರನ್ನು ತಡೆಬಡಿಯಲು ನಮ್ಮಿಂದ ಸಾಧ್ಯವಿಲ್ಲವೇ? ಆ ಕಬಡ್ಡಿ ದೇವತೆಗಳು ನಮಗೆ ಮಾಡಿದ ಸತ್ಯವನ್ನು ನೆನೆಸಿಕೊಂಡರೆ ನನ್ನ ಹೃದಯವು ಅಪ್ಪಳೆಂದರೆ ಮಾಡಿದ ಗುರುದೇವ. ಆ ಗುರುಳನನ್ನು ಅವರ ಬಿಸಿ ರಕ್ತದಿಂದ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡದೆ ಹೊರತು ನನ್ನ ಕ್ರೋಧಾಗ್ನಿ ಶಮನವಾಗುವುದಿಲ್ಲ. ರಮೇಶ, ನಿಧಾನಿಸು. ಆ ದೇವತೆಗಳನ್ನು ಜಯಿಸಬೇಕಾದರೆ ಮೊದಲು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಅನಂತರ ಆ ದೇವತೆಗಳನ್ನು ಜಯಿಸುವೆಯಂತೆ ಶಾಂತನಾಗು. ಅದಕ್ಕೂ ಮೊದಲು ನೀನು ಲಗ್ನವಾಗಬೇಕು. ಯಾರು ಗುರುದೇವ ಲಗ್ನವಾಗುವುದು? ನೀನು ಶಿವ ಶಿವ
ಎಂದು ನಿರ್ಣಯಿಸಿರುವ ನನಗೆ ವಿವಾಹವೇ ಬೇಡ ಗುರುದೇವ, ವಿವಾಹವೇ ಬೇಡ. ನನ್ನ ಸ್ವಸಾಮರ್ಥ್ಯದಿಂದ ನನ್ನ ಎಲ್ಲ ಕಾರ್ಯವನ್ನು ನಾನೇ ನೆರವೇರಿಸಿಕೊಂಡು ಬರುತ್ತೇನೆ. ರಮೇಶ, ಸಂಸಾರಿ ಅಲ್ಲದವನಿಗೆ ಸದ್ಗುರುವಿನ ಕಟಾಕ್ಷವಾಗುವುದು. ನನ್ನ ಮಾತನ್ನು ಗಮನಿಸುತ್ತೇನೆ, ನನ್ನ ಮಾತನ್ನು ಕೇಳು. ನಿನ್ನ ಮನವೊಪ್ಪುವಂತಹ ಕನ್ಯೆಯನ್ನು ಉಳಿತಿ ಲಗ್ನ ಮಾಡಿಕೊಂಡು ಅನಂತರ ತಪಸ್ಸಿಗೆ ಹೋಗಿ ತಪಸ್ಸನ್ನು ಪಡೆದು ಆ ಬ್ರಹ್ಮದೇವನಿಂದ ಘೋರವಾದ ಮರವನ್ನು ಪಡೆದು ಅನಂತರ ನಿನ್ನ ಈ ಅಗ್ರಗನನ್ನು ಕೊಂದ ಆ ದೇವೇಂದ್ರನ ಮೇಲೆ ನಿನ್ನ ಸೇನೆ ಮುಗಿದ ಅಂದು ಹಕ್ಕಿ ದೇವನು ನೀನು ಯಾರಲ್ಲಿ ಮೋಹಿತನಾಗುವೆಯೋ ಅವಳಲ್ಲಿ ಅಪ್ರತಿಮ ವೀರನು ಬಲಾಢ್ಯನಾದ ಪುತ್ರನು ಜನಿಸುವನೆಂದು ಹೇಳಿದನು. ಏನನ್ನು ಗುರುದೇವನು ವಿವಾಹ ಮಾಡುವುದು ಹೇಳುತ್ತಿರುವನು. ಆಗಲಿ ಗುರುದೇವ, ಆಗಲಿ. ನನಗಾಗಿ ಅಲ್ಲದಿದ್ದರೂ ನನ್ನ ಅಗ್ರಜನ ಆತ್ಮಶಾಂತಿಗಾಗಿ ತಾವು ಯಾವ ಕಾರ್ಯವನ್ನು ಹೇಳಿದರು ಅದನ್ನು ಶಿರಸ್ಸಾವಹಿಸಿ ನಡೆಸುತ್ತೇನೆ. ಇದು ನಾನೀಗಲೇ ಸನ್ಯಾಸಿಯಾಗಿ ಹೋಗುತ್ತೇನೆ. ಈ ನನ್ನ ಕಾರ್ಯವಹಿಸಿಕೊಂಡು ನಾರಾಯಣ ನಾರಾಯಣ. ಚಂದನ ಮನವೀಯ ಹರಿಯೇ ಚಂದನ ಮನವೀಯ ಹರಿಯೇ ಚಂದನ ಮನವೀಯ ಪಾವನ ಗಾನವ ಪಾಡುತ್ತ ನಾರಾಯಣ ನಾರಾಯಣ. ಪಾವನ ಗಾನವ ಪಾಡುತ್ತ ಲೋಕವ ಬೆಳಗುವ ಏಕನಾಥನ ಲೋಕವ ಬೆಳಗುವ ನಿರ್ಮಲನಾಥನ ಚಂದನ ಮನವೀನೆಯ ಹರಿಯೇ ಚಂದವಿನೀನೋ ಚಂದನ ಮನವೀನೆಯ ಸತ್ಯದ ರಾಗದಿ ಜಲಕಾಯಿನ ಜ್ಞಾನದ ಗಯನನ್ನು ತಿಳಿಸುವ ವೀಣೆ ಜನ್ಮದ ಸಾತ್ವವ ಕರ್ಮದ ರೂಪವ ನಾರಾಯಣ ನಾರಾಯಣ. ಜನ್ಮದ ಸಾತ್ವವ ಕರ್ಮದ ರೂಪವ ಸೃಷ್ಟಿಯ ಸೊಬಗಿನ ಭಾವದ ತೋರುಣ ಸೃಷ್ಟಿಯ ಸೊಬಗಿನ ಭಾವವ ತೋರುಣ ಚಂದನ ಮನವೀನೆಯ ಹರಿಯೇ ಚಂದವಿನೀನೋ ನುಡಿಸೋದೊರೆ ಚಂದನ ಮನವೀನೆಯ ನಾರಾಯಣ ನಾರಾಯಣ. ದೇವೇಂದ್ರನು ಕರಂಬನನ್ನು ಸಮ್ಮರಿಸಿದೆ. ಆದರೆ ಏನು ಪ್ರಯೋಜನ? ಆತನ ತಮ್ಮನಾದ ರಂಭೇಶನು ದೇವತೆಗಳನ್ನು ಜಯಿಸಬೇಕೆಂದು ಹಠ ಮಾಡಿ ಶುಕ್ಲಾಚಾರ್ಯರಿಂದ ಪ್ರೇರೇಪಿತನಾಗಿ ಲಗ್ನವಾಗಲು ಕನ್ಯಾರ್ಥಿಯಾಗಿ ಹೊರಟಿರುವುದು. ಆತನು ಸತ್ಕುಲ ಪ್ರಸೂತೆಯಾದ ಕನ್ಯೆಯೊಡನೆ ಲಗ್ನವಾದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ, ಈ ವಿಚಾರವನ್ನು ಮಹೇಂದ್ರನಿಗೆ ತಿಳಿಸಿ ಮುಂದಿನ ಕಾರ್ಯಕ್ಕೆ ಪ್ರಯತ್ನಿಸಿ. ನಾರಾಯಣ ನಾರಾಯಣ. ಜಯ ಸಾತ್ಯದ ನಾಗರಿ ಜಯ ಸಾತ್ಯದ ನಾಗರಿ ಜ್ಞಾನದ ಜ್ಞಾನದ
ಪ್ರಚಂಡರೆಂದು ಮೆರೆಯುತ್ತಾ ನನ್ನ ಸುಲಭಗಳನ್ನು ಮಾಡಬೇಕೆಂದು ಆಶಿಸಿ ಸಂಜನ ದಿನದಲ್ಲಿ ಒಳನ್ನು ಕುರಿತು ತಪಸ್ಸು ಮಾಡುತ್ತಿದ್ದ ಆ ಕರಮನನ್ನು ಸಂಹರಿಸಿದನು. ಎಂದು ಅವನ ತಮ್ಮನಾದ ರಂಗನು ಅಲ್ಲನ್ನು ಕಳೆದುಕೊಂಡ ಹಾಗಂತೆ ಮುಖಮಂತ್ರಿಸಿದವನು. ಅವನಿಂದಾಗುವುದು ಮಹೇಂದ್ರ ಅಖಿಲನು ಪುರನಾಥ ಪೇಂಡುಗರ ಪುರನಾಥ ಪೇಂಡುಗರ ಮೋಗದಿಂದಲೇ ಪೇಂಡುಗನು ಪುರನಾಥ ಪೇಂಡುಗರ ಮಹೇಂದ್ರ ಅಖಿಲವಾ ತಪ್ಪಿಸಿಕೊಂಡರೆಂದು ಮೈಮರೆಯಬಾರದು. ಆ ರಂಭನು ಒದಗಿರುವಾಗ ನಮಗೆ ಕೆಟ್ಟು ಉಳಿಯಲೆಂದು ಭಾವಿಸಬಾರದು. ಅವರ ಗುರು ಆ ಶುಕ್ರಾಚಾರ್ಯರಿರುವವರೆಗೂ ನಮಗೆ ಉಳಿದಾಲವಿಲ್ಲ. ಯಾವುದಾದರೂ ತಂತ್ರವನ್ನು ಮಾಡಿದರೂ ಮಾಡಬಹುದು. ಏನು ಆ ಶುಕ್ರಾಚಾರ್ಯ? ಹೌದು, ಅವರ ಕುತಂತ್ರ ನನ್ನ ಬಳಿ ಸಾಗದು. ಏನು ವಜ್ರಾಚಾರ್ಯನು ಹಿಡಿದೆಂದರೆ ಆ ಶುಕ್ರಾಚಾರ್ಯರನ್ನು ಆ ರಂಭಾಸುರನನ್ನು ಸಂಹರಿಸಿಬಿಡುತ್ತೇನೆ.
ಧರ್ಮದ ನೀತಿಯಂತೆ ಶಾಂತನಾಗು ಮಹೇಂದ್ರ. ಮಹೇಂದ್ರ ವಾಯುದೇವ ನಮ್ಮೆಲ್ಲರ ಮಾತು ತಿರಸ್ಕರಿಸುವುದು ಸರಿಯಲ್ಲ. ಶಾಂತನಾಗು ಮಹೇಂದ್ರ. ನೀವ್ಯಾರು ಏನು ಬೇಕಾದರೂ ಹೇಳಿಕೊಳ್ಳಿರಿ, ನನ್ನ ನೆನಪಿನ ದೈತ್ಯರನ್ನು ಸಂಹರಿಸೋದೇ ಬಿಡುವುದಿಲ್ಲ. ನಾರಾಯಣ ನಾರಾಯಣ. ಮಹಾಮಹಿಮರಾದ ನಾರದ ಮಹಾತ್ಮರು ಬರ್ತಿರುವರು. ಬರಲಿ ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಹೀಗೆ ಬನ್ನಿ, ಪೀಠವನ್ನು ಅಲಂಕರಿಸಿರಿ. ಆಗಬಹುದು ಮಹೇಂದ್ರ. ಪೂಜ್ಯರೇ, ನೋಡಿದಿರಾ ನಮ್ಮ ಪರಾಕ್ರಮವನ್ನು? ನಮ್ಮ ಅನುಗ್ರಹದಿಂದ ಆ ಪರಮನನ್ನು ಕ್ಷಣ ಮಾತ್ರವನ್ನು ಸಂಹರಿಸಿದನು. ಮಹೇಂದ್ರ, ಕರಮ್ಮನನ್ನು ಸಂಹರಿಸಿದ ಮಾತ್ರಕ್ಕೆ ನಿನಗೆ ಶತ್ರುವೇ ಇಲ್ಲವೆಂದು ತಿಳಿದು ಸಂತೋಷ ಪಡಬೇಡ. ಕರಂಬನ ಮರಣವಾದ ಸಮಯದಲ್ಲಿ ಅವರ ತಮ್ಮನಾದ ರಂಭೇಶನೇನಾದರೂ ಇದ್ದರೆ ನಿನ್ನ ಗತಿ ಅದೋ ಗತಿ. ಪೂಜ್ಯರೇ, ನಾನು ಮಕರ ವಯಸ್ಸಿನಿಂದ ಹೋಗಿ ಆ ಪರಮನನ್ನು ನುಂಗುತ್ತಿದ್ದವರ ಅವರ ತಮ್ಮ ರಂಭನು ನನ್ನ ಗದೆಯಿಂದ ನನ್ನ ಬೆನ್ನಿನ ಮೇಲೆ ಕಾಣಿಸಿದ ಬೆನ್ನು ಸಹಿಸಲು ಅಸಾಧ್ಯವಾಯಿತು. ಅಪ್ಪ, ಆ ಪ್ರಹಾರವನ್ನು ನೆನೆಸಿಕೊಂಡರೆ ನನ್ನ ಹೃದಯ ತತ್ತರಿಸುವುದು. ಈಗಿರುವಲ್ಲಿ ನಿನಗೆ ಶತ್ರುವೇ ಇಲ್ಲವೆಂದು ವಿಷಪಡುತ್ತಿರಬೇಡ. ಅದು ಅಲ್ಲದೆ ಕರಮ್ಮನ ತಮ್ಮನಾದ ರಂಭೇಶನು ಬ್ರಹ್ಮನಿಂದ ವರಪ್ರಸಾದಿತನಾಗಿ ರತ್ನವಾಗಲು ಕನ್ಯಾರ್ಥಿಯಾಗಿ ಹೊರಟಿರುವನು. ಆತನು ಸತ್ಕುಲ ಪ್ರಸೂತೆಯಾದ ಕನ್ಯೆಯೊಡನೆ ರತ್ನವಾದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ ಕಾರಣ ನೀನು ಸಮಯವನ್ನು ಅರಿತು ಆ ಲಗ್ನಕ್ಕೆ ವಿಘ್ನವನ್ನುಂಟು ಮಾಡು. ಆನಂತರ ಆ ರಂಭನನ್ನು ನಿಗ್ರಹಿಸು. ಅಲ್ಲಿಗೆ ರಾಕ್ಷಸರ ವಂಶವೇ ಸಂಪೂರ್ಣವಾಗಿ ನಾಶವಾಗುವುದು. ಆಗ ನೀನು ನಿಶ್ಚಿಂತೆಯಿಂದ ಇರಬಹುದು. ಪೂಜ್ಯರೇ, ನಿಮ್ಮ ಸಲಹೆಗೆ ನಾನು ಚಿರಋಣಿಯಾಗಿರುವನು. ಪೂಜ್ಯರೇ, ನಿಮ್ಮ ಸಲಹೆಗೆ ನಾನು ಚಿರಋಣಿಯಾಗಿರುವನು. ನಿಮ್ ಇಷ್ಟ ಅಂದರೆ ನಾನು ಈಗಲೇ ಹೋಗುವ ಮಾಯಸುಂದರಿಯನ್ನು ನಿರ್ಮಿಸಿ ಅವನನ್ನು ಮೋಸಗೊಳಿಸುವೆನು. ಈಗ ಪೂಜೆಯನ್ನು ಹೊರಿಸಿ ಧರ್ಮ ಬಾಹಿರವಾಗಿ ಮಾಡಿ ಪುನಃ ಮಾಡುವೆನು. ಹಾಗೆಯೇ ಮಾಡು, ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ದಿಕ್ಪಾಲಕರೇ, ಮಹೇಂದ್ರ, ನೀವಿಂದು ನಿಶ್ಚಿಂತೆಯಿಂದಲೇ ನಾನು ಯಾವ್ಯಾವ ಮುಖದಿಂದ ಆ ದೈತ್ಯರನ್ನು ಸಂಗ್ರಹಿಸಿ ಬಿಡುತ್ತೇನೆ. ರಂಭನು ಕನ್ಯೆಯನ್ನು ನಡೆಸುತ್ತಾ ಇದೇ ಮಾರ್ಗವಾಗಿ ರಥ ರೂಢರಾಗಿ ಬರುತ್ತಿರುವನು. ಏನು ಮಾಡಲಿ? ಇಲ್ಲಿ ಮೇಯುತ್ತಿರುವ ಈ ಎಮ್ಮೆಯನ್ನು ನವಮೋಹನ ಸುಂದರಿಯಾಗಿ ನಿರ್ಮಿಸಿ ನಿರ್ಮಿಸೇನು. ಆ ರಂಭನು ಆಕೆಯ ರೂಪರಾಮಗಳನ್ನು ನೋಡಿ ಮೋಹಿಸಿ ವಿವಾಹ ಮಾಡಿಕೊಳ್ಳುವಂತೆ ಮಾಡಿ ಮತ್ತೆ ಹೀನಾಗಿ ಮಾಡುತ್ತೇನೆ.
ಅಥವಾ ಮಯೂರವು, ಕೋಗಿಲೆಯರು ಗಾನದಿಂದ ಕೇಳಿ ಬರುತ್ತಿರುವ ಆ ಗಾನ, ಇವನ್ನೆಲ್ಲವನ್ನೂ ಕಾಲ ಕಳೆಯುವ ನನಗೆ, ಬಿಹಾರಿಣಿಯಾದ ನನಗೆ ಒಬ್ಬ ಪುರುಷನು ಬಯಸಿದರು. ನಾವು ಪುರುಷರು ಹಿಂದೆ ಬರುತ್ತಿದ್ದಾರೆ. ಕುದುರೆ ಗೆಜ್ಜೆ ಶಬ್ದವು ಕೇಳಿ ಬರುತ್ತಿತ್ತು. ಅಲ್ಲಿವರೆಗೂ ಇಲ್ಲಿಯೇ ಇರುವನು. ಎಂತಹ ಪ್ರಶಾಂತವಾದ ಸ್ಥಳವಿದು. ನಾನಿಲ್ಲಿಗೆ ಬಂದ ಕ್ಷಣವೇ ನನ್ನ ಮನಸ್ಸಿಗೆ ಆನಂದವಾಗುತ್ತಿರುವುದಲ್ಲ. ಈ ಸುಂದರಿಯು ಯಾರಾಗಿರಬಹುದು? ಹರಡಿದ ಕೆಂಡಾವರಿಯಂತಹ ಮುಖ, ನಕ್ಷತ್ರಗಳಂತೆ ಹೊಳೆಯುತ್ತಿರುವ ದಂತಗಳು, ಮತ್ಸಾರವಾದ ಕೊಬ್ಬುಗಳು, ಮುಗುಳ್ನಗೆಯಿಂದ ಕೂಡಿದ ಚೆಂದುಡಿಗಳು, ಬಳ್ಳಿಯಂತೆ ನಡುಗುವ ನಡುವಿನ ನೀಳವಾದ ದೇಶದಿಂದಲೂ ಕಂಗೊಳಿಸುತ್ತಿರುವ ಈ ಸುಂದರಿಯು ಯಾರಾಗಿರಬಹುದು? ವನದೇವತೆ ಅಥವಾ ಸ್ವರ್ಗ ಲೋಕದಿಂದ ತಿಳಿದು ಬಂದ ಅಪ್ಸರೆಯೋ? ಈಕೆಯನ್ನು ನೋಡಿದ ನನ್ನ ಮನಸ್ಸು ಈಕೆಯಲ್ಲಿ ಮೋಹ ಬರುವುದು, ಈಕೆಯಲ್ಲೇ ನೀರವಾಗುತ್ತಿರುವುದು. ನನ್ನ ಮನಸ್ಸನ್ನು ಸೂರೆಗೊಂಡಿರುವ ಈಕೆಯನ್ನು ಬಿಟ್ಟು ಮುಂದೆ ಹೋಗಲು ನನ್ನ ಮನಸ್ಸೇಕು ಬಾರದಲ್ಲ. ಒಂದು ವೇಳೆ ಈಕೆಯೇ ನನಗೆ ಕನ್ನಿಯಾಗಿ ಬಂದಿರಬಹುದು. ಇರಲಿ, ವಿಚಾರಿಸಲಿ. ಸುಂದರಿ, ನೀನು ಯಾರು? ನಿನ್ನ ನಾಮಾಂಕಿತವೇನು? ಸುಂದರಾಂಗ, ಈ ಪ್ರಕೃತಿಯ ಮಡಿಲಲ್ಲಿ ಬೆಳೆದಂತೆ ಈ ಮೃಗ ಪಕ್ಷಿಗಳ ಜೊತೆಗೆ ಕಾಲ ಕಳೆದೆನು. ನನ್ನ ಜನನಿ ಜನಕರು ಯಾರೆಂದು ನನಗೆ ತಿಳಿಯಿತು.
ಆದರೆ ನನ್ನ ಪೂರ್ವ ವೃತ್ತಾಂತವನ್ನು ವಿಚಾರಿಸುತ್ತಿರುವ ನಿಮಗೇನಾಗಬೇಕು? ತಾವು ಯಾರು? ಸುಂದರಿ, ನಾನು ವೈಶ್ವದಿನವರದ ರಾಜ ಸಿಂಹೋಚನಾಧೀಶ ರಂಭೋಸೂರನೆಂದು ನನ್ನ ಹೆಸರು. ನಾನಿನ್ನು ಭವಿವಾಯಿತನು. ನನ್ನ ಗುರುವಿನ ಆಜ್ಞೆಯಂತೆ ನಾನು ವಿವಾಹ ಮಾಡಿಕೊಳ್ಳಬೇಕೆಂದು ಕನ್ಯಾಪ್ತಿಯಾಗಿ ಬರುತ್ತಿರುವಾಗ ರಂಭಾದಿ ಅಪ್ಸರೆಯರನ್ನು ಧಿಕ್ಕರಿಸುವ ನಿನ್ನನ್ನು ನೋಡಿ ನಾನು ನಿನ್ನಲ್ಲಿ ಮೋಹಪರವಶನಾದೆ. ಅದಿರಲಿ, ನಿನಗೆ ವಿವಾಹ ಮಾಡಿರುವುದೇ? ಈ ಕಾರಿನಲ್ಲಿ ಅನತಿಯಾಗಿ ಬೆಳೆದ ನನಗೆ ಅವಿವಾಹಿತರಾಗಿ ಇರುವೆ. ಈ ನನ್ನ ಯೌವನನ್ನು ಯಾರು ಇರಬಲ್ಲರು? ಆತನನ್ನು ಭರಿಸಬೇಕೆಂದು ಕಾರಿವೆ. ಸುಂದರಿ, ಹಾಗಾದ್ರೆ ನೀನು ನನ್ನನ್ನು ವರಿಸಬಹುದಲ್ಲವೇ? ಇದೇನಿದು ಛತ್ರೇಶ್ವರ? ನನ್ನನ್ನು ವರಿಸಲು ಸಾಧ್ಯವೇ? ಸುಂದರಿ, ಯೌವನ ತುಂಬಿದ ಲಾವಣ್ಯಧಾರೆ, ಯೌವನ ತುಂಬಿದ ಲಾವಣ್ಯಧಾರೆ, ಮನಮೋಹ ತುಂಬಿದ ಸುಗಂಧಧಾರೆ, ಯೌವನ ತುಂಬಿದ ಲಾವಣ್ಯಧಾರೆ, ಮನಮೋಹ ತುಂಬಿದ ಸುಗಂಧಧಾರೆ, ನೀ ಬಳಿತಾರೆ ರಚಿಸುತ್ತಾರೆ, ನೀ ಬಳಿತಾರೆ ರಚಿಸುತ್ತಾರೆ, ವೈಯಾರಿ ತಂಗಾರಿ ಕಾಮಿನಿ, ವೈಯಾರಿ ತಂಗಾರಿ ಕಾಮಿನಿ, ಬಾರೆ ನೀನೊಲಿದು ನಾಯಿ, ಬಾರೆ ನೀನೊಲಿದು ನಾಯಿ. ಮನದಿಗಾಡುವ ಸೌಂದರ್ಯಧಾರೆ, ಮನದಿಗಾಡುವ ಸೌಂದರ್ಯಧಾರೆ, ಪ್ರಣಯ ಮಿಲನದ ಧ್ರುವಚಂದ್ರಧಾರೆ, ಮನದಿಗಾಡುವ ಸೌಂದರ್ಯಧಾರೆ, ಸುಂದರಿ, ಸಂದೇಹ ಪಡಬೇಡ. ಇಂದಿನಿಂದ ನೀನು ನನ್ನ ಪಟ್ಟ ಧರಿಸಿ ನನ್ನ ಗುರುದೇವರ ಸಾಕ್ಷಿಯಾನೆಗೂ ನಾನು ನಿನ್ನನ್ನು ಪರೀಕ್ಷಿಸುವೆನು. ಈಗಲಾದರೂ ನನ್ನ ಮೇಲೆ ನಂಬಿಕೆ ಉಂಟಾಯಿತೆ? ಸುಂದರಾಂಗ, ಈ ನಿಮ್ಮ ಪಾದ ಸೇವೆ ಮಾಡುವುದು ನನ್ನ ಸೌಭಾಗ್ಯ. ಇಂದಿಗೆ ನಾನು ಧನ್ಯಳಾದೆ. ಹಾಗೆನ್ನಬೇಡ ದೇವಿ. ನನ್ನ ಗುರುವಿನ ಆಶೀರ್ವಾದದಿಂದ
ನಿನ್ನಂತ ಸದ್ಗುಣ ಸಂಪನ್ನೆಯನ್ನು ಪಡೆದ ನಾನೇ ಭಾಗ್ಯಶಾಲಿ. ಬಾರೆ ಪ್ರಿಯರಮಣೆ ಬಳಿ ಬಾರೆ ಪ್ರಿಯರಮಣೆ ಹೋದಾಗೆ ಬಾರೆ ಪ್ರಿಯರಮಣೆ ಈ ವನಪ್ರಾಂತ್ಯದಲ್ಲಿ ಕೆಲಸ ವಿತರಿಸಿ ಅನಂತರ ಅರಮನೆಗೆ ಹೋಗಿ ದುರ್ಗರ ಅನುಗ್ರಹಕ್ಕೆ ಪಾತ್ರರಾಗೋಣ. ಜಯ ದೇವಿ. ಯಾವ ಮಧ್ಯದಲ್ಲಿ ಅಡ್ಡ ಇತ್ತು మన ఇదే రెండో మండలు మన ప్రసంత్ కుమార్ గారు రెండో సర్పంచ్ వచ్చి ఈ సభ వేదికపై రావాల్సిందిగా కోరుతున్నాము. మాజీ జెడ్పీటీసీ గారు బిఎం పాండురంగప్ప గారు ఈ సభాపరంగా వచ్చి ముందుకు రావాల్సిందిగా రికార్డింగ్ అయితే బట్ అడ్డా కోరుతున్నాము. నేను సురేష్ గారు ఎవరైనా వచ్చి ఇదిగా కోరుతున్నాం. ఈ సభాపరంగా ఈ నాటకాని కోసము మన కేఎన్పల్లి సురేష్ గారు 5,000 రూపాయలు ఇచ్చినారు. ఈ మేనేజర్ చేతికి ఇవ్వడం జరిగింది. ఇదే గ్రామంలో సిద్ధరంగప్ప గారు వాళ్ళు తీసుకురాలని చెప్తా ఉన్నాము. రాలేదు
సిరికల్చర్ డిపార్ట్మెంట్ తిమ్మపుర రావాల్సిందిగా కోరుతున్నాం. డాక్టర్ గోవిందప్ప గారు వచ్చి పూలమాల తీసుకుందిగా కోరుతున్నాం. వీరగౌడ్ గారు వచ్చి పూలమాల తీసుకుందిగా కోరుతున్నాము. ఇదే అనుకున్న ముస్లిం కాలనీ మదర్ సాబ్ గారు వచ్చి పూలమాల తీసుకొచ్చిగా కోరుతున్నాము. రమేశనా